ಸೊ ಮ್ಯೂಸಿಕ್ ಬಿಟ್ಟರೆ ನೆಕ್ಸ್ಟ್ ಕಾಣೋದೇ ಎಡಿಟರ್. ಉಮೇಶ್ ಅವರು ಬಂದಿದ್ದಾರಾ? ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ತೋರಿಸಿದ್ರು ಅವ್ರನ್ನ. ಸೊ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬಾ ಥ್ರಿಲ್ ಆಗಿದ್ದೆ. ಸೊ ಆ ಗೌಳಿ ಸಿನಿಮಾ ನೋಡ್ಬಿಟ್ಟೆ ಉಮೇಶ್ ಅವ್ರನ್ನ ಅಪ್ರೋಚ್ ಮಾಡಿದ್ದು. ಸೊ ಉಮೇಶ್ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕೆಂದ್ರೆ ತುಂಬಾನೇ ತಾಳ್ಮೆ ಇರುವಂತ ವ್ಯಕ್ತಿ. ನಾನು ಇದನ್ನ ಎಷ್ಟು ಸರಿ ಎಡಿಟ್ ಮಾಡಿಸಿದಿನೋ ಗೊತ್ತಿಲ್ಲ, ಸುಮಾರು ಒಂದು 25 ಸರಿನಾದ್ರೂ ಮಾಡಿಸಿರ್ಬೋದು. ಸೊ ಒಂದ್ ಸರಿಯೂ ಕೂಡ ಅವರು ಸರ್ ನನ್ನಿಂದ ಆಗಲ್ಲ, ನಾನು ಇವತ್ತು ಫ್ರೀ ಆಗಿಲ್ಲ ಅಂತ ಯಾವತ್ತೂ ಹೇಳ್ತಾರಲ್ಲ. ಸೊ ಪ್ರತಿ ಸರಿ ಫೋನ್ ಮಾಡಿದಾಗ್ಲೂ ತುಂಬಾ ಹಂಬಲ್ ಆಗಿ ಕೆಲಸ ಮಾಡ್ಕೊಟ್ಟವರು. ಉಮೇಶ್ ಅವರೇ ತುಂಬಾ ತುಂಬಾ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಹೇಳ್ತೀನಿ ಸರ್. ಫಸ್ಟ್ ಟೆಕ್ನಿಷಿಯನ್ ಬಗ್ಗೆ ಹೇಳ್ಬಿಡೋಣ ಅಂತ ಒಂದು 5 ನಿಮಿಷ ಹೇಳ್ಬಿಡ್ತೀನಿ ಸರ್. ಸೊ ಎಡಿಟರ್ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಕಾಣೋದೇ ಸ್ಟಂಟ್ ಮಾಸ್ಟ್ರು. ಸೊ ಸ್ಟಂಟ್ ಬಂದು ನರಸಿಂಹ ಅಂತ. ಸೊ ನರಸಿಂಹ ಅವರು ಅಷ್ಟೇ ತುಂಬಾ ಒಳ್ಳೆ ಫೈಟ್ ಮಾಸ್ಟ್ರು. ನಮ್ಮ ಸಿನಿಮಾದಲ್ಲಿ ನೀವು ನೋಡ್ತಾ ಇದ್ದೀರಾ, ಫೈಟ್ ಎಂಡ್ ಅಲ್ಲಿ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡ್ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ DI ಆಗಿರ್ಬೋದು, DI ಕಮಲ್ ಅವರು. CG ಬಂದು ಪಿನಾಕಾ ಸ್ಟುಡಿಯೋ. ಸೊ ಪಿನಾಕಾ ಸ್ಟುಡಿಯೋಲಿ ರಾಹುಲ್ ಅಂತ ಸರ್ ಇದ್ದಾರೆ, ಅವರು ಇನ್ಚಾರ್ಜು. ಸೊ ಅವ್ರಿಗಂತೂ ನಾನು ತುಂಬಾನೇ ತಲೆದಿಂದ ಹಾಕ್ಬಿಟ್ಟಿದ್ದೀನಿ. ರಾಹುಲ್ ಸರ್ ನಿಮಗೂ ಅಷ್ಟೇ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ ಬಿಟ್ರೆ ಎಫೆಕ್ಟ್ಸ್ ರವಿ ಹಿರೇಮಠ್ ಅಂತ, ಆಮೇಲೆ DTS ರಾಹುಲ್, ಹಾಗೆ ಇನ್ನೂ ಹಲವಾರು ಕೈಗಳ ಶ್ರಮ ಈ ಸಿನಿಮಾಗಿದೆ. ಸೊ ಅವರೆಲ್ರಿಗೂ ಈ ಒಂದು ವೇದಿಕೆ ಮೂಲಕ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾ ವಿಚಾರಕ್ಕೆ ಬಂದ್ರೆ, ಈ ಸಿನಿಮಾ ನಂದು ಅನ್ನೋದಕ್ಕಿಂತ ರೋಷನ್ ಕನ್ಸು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಸಿನಿಮಾದ ಬಗ್ಗೆ ಮೊದಲು ಕನ್ಸು ಕಂಡಿದ್ದೆ ರೋಷನ್. ಸೊ ನಾನು ಮಾರಿಗುಡ್ಡದ ಗಡದಾರಿಗಳು ಸಿನಿಮಾ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆಯಲ್ಲಿದೆ. ಅವಾಗ ಒಂದಿನ ಬಂದು ಸರ್ ಇದರ ಒಂದು ಕಥೆ ಇದೆ, ಅದನ್ನ ನೀವೇ ನಿರ್ದೇಶನ ಮಾಡ್ಕೊಡ್ಬೇಕು ಅಂತ ಬಂದ್ರು. ಕತೆ ಹೇಳಿದ್ರು, ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. 2023 ನಾವು ಸ್ಟಾರ್ಟ್ ಮಾಡಿದ್ವಿ ಅನ್ಸುತ್ತೆ. ಸೊ ಅಲ್ಲಿಂದ ಒಂದು ಹಂತದ ಚಿತ್ರೀಕರಣ ಮುಗಿದಿದೆ, ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ. ಸೊ ರೋಷನ್ ನಿಮಗೂ ಅಷ್ಟೇ ಈ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾದ ಮೂಲಕ ಮೊದಲನೇ ಏನೋ ಫಸ್ಟ್ ಟೈಮ್ ನಾಯಕ ನಟರಾಗಿ ಏನೋ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾ ಇದ್ದಾರೆ. ರೋಷನ್ ಆಲ್ ದಿ ಬೆಸ್ಟ್. ಸೊ ಸರ್ ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾನ ಒಂದೇ ಒಂದು ಲೈನಲ್ಲಿ ಹೇಳಬೇಕು ಅಂದ್ರೆ, ಒಬ್ಬ ಮಗ ತಂದೆಗೋಸ್ಕರ ಸೇಡು ತೀರಿಸ್ಕೊಳ್ಳೋ ಒಂದು ರಿವೆಂಜ್ ಸ್ಟೋರಿ ಅಂತಾನೆ ಹೇಳ್ಬೋದು. ಇಷ್ಟು ಈಗ ಸದ್ಯಕ್ಕೆ ಸಾಕು ಅನ್ಸುತ್ತೆ. ಯಾಕೆಂದ್ರೆ ಸರ್ ಇದೊಂದು 1994 ಅಲ್ಲಿ ನಡೆಯುವಂತ ಕತೆ. ಇನ್ನೆಲ್ಲ ಡೀಟೇಲ್ಸ್ ನಾವು ಇನ್ನೂ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ ಸರ್. ಯಾಕಂದ್ರೆ ನಾವಿವಾಗ ಬಿಡ್ತಾ ಇರೋದೇ ಒಂದು ಚಿಕ್ಕ ಮೂವಿ ಗ್ಲಿಮ್ಸ್. ನಿಜ ಹೇಳ್ಬೇಕು ಅಂದ್ರೆ ನಾವು ಇದು ಬಿಡೋ ಪ್ಲಾನ್ ಇರಲಿಲ್ಲ. ನಿರ್ಮಾಪಕರು ಮತ್ತೆ ಅವರೆಲ್ಲರ ಒತ್ತಾಯದ ಮೇರೆಗೆ ಒಂದು ಚಿಕ್ಕದಾಗಿ ಒಂದು ಕಟ್ ಮಾಡೋಣ ಅಂತ ಶುರು ಮಾಡಿದ್ರು. ಸೊ ನೀವ್ ಅನ್ಕೊಂಡಾಗ ಇದು ಟ್ರೇಲರ್ ಅಲ್ಲ, ಟೀಸರ್ ಅಲ್ಲ, ಇದೊಂದು ಮೂವಿ ಕ್ಲಿಪ್ಸ್. ತೂಫಾನ್ ಸಿನಿಮಾದ ಒಂದು ಸ್ಪಾರ್ಕ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಸಿನಿಮಾ ಹೇಗ್ ಮಾಡ್ತಾ ಇದೀವಿ, ಯಾವ ತರದಲ್ಲಿ ಇದೆ ಅಂತ ಒಂದು ತೋರ್ಸಕ್ಕೋಸ್ಕರ ಮಾಡಿರುವಂತ ಒಂದು ಜಸ್ಟ್ ಒಂದು ಝಲಕ್ ಅಷ್ಟೇ. ಸೊ ಇಷ್ಟು ನನ್ನ ಸಿನಿಮಾದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.